ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಂಡು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಮಠದ ಬಸವ ಮೃತ್ಯುಂಜಯ ಮಾದಾರ ಚೆನ್ನಯ್ಯ, ಇನ್ಫೋಸಿಸ್ನ ಮಾಜಿ ಹಣಕಾಸು ಅಧಿಕಾರಿ ಟಿವಿ ಮೋಹನ್ ದಾಸ್ ಪೈ, ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಎಸ್ವಿ ರಂಗನಾಥ್, ನಿವೃತ್ತ ಕಾರ್ಯದರ್ಶಿ ಎಸಿ ಲಕ್ಷ್ಮಣ್, ಪ್ರೊಫೆಸರ್ ಎಚ್ಎ ರಂಗನಾಥ್ ಸೇರಿದಂತೆ ಹಲವು ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರು, ಚೆನ್ನೈ, ಹೈದರಾಬಾದ್. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಪಕ್ಷದ ಹಿರಿಯ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ, ಆದಿಚುಂಚನಗಿರಿ ಮಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಮಠದ ಬಸವ ಮೃತ್ಯುಂಜಯ ಮಾದಾರ ಚೆನ್ನಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಘವು ಈಗ ಲಾಲ್ಬಾಗ್ನ ಹಾಪ್ಕಾಮ್ಸ್ ರಿಲಯನ್ಸ್ ಮತ್ತು ಆರ್ಕಿಟೆಕ್ಟ್ನಿಂದ ವಾಸ್ತುಶಿಲ್ಪ ಸಂಶೋಧನೆಯಲ್ಲಿ ಎಂಫಿಲ್ ಪಡೆದ ಸಾಧಕಿ ಅನ್ಸ್ಕೊಂಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಆರ್ಥಿಕತೆಯ ಮಹಿಳಾ ರೈತರು ಫೆಲೋ ಆಗಿ ಅವರ ಅದ್ಭುತ ಸೇವೆಗೈತಿದ್ದಾರೆ. ವಿಶ್ವಮಟ್ಟದಲ್ಲಿ ಎಕ್ಸ್ಟ್ರಾರ್ಡಿನರಿ ಎಜುಕೇಟರ್ಸ್ ಪುಸ್ತಕದ ಲೇಖಕಿಯ ಬಗ್ಗೆ ಹೆಚ್ಚು ವಿಚಾರ ತಿಳಿಸಿಕೊಟ್ಟವ್ರು ಯಾರು, ಸೋಷಿಯಲ್ ಮೀಡಿಯಾ ಸದ್ಬಳಕೆ ಹೀಗೆ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಶ್ರೀ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯವರು. ಅಭಿನಂದನೆಗಳು ತಮಗೆ. ಬಳಿಕ ಉಪರಾಷ್ಟ್ರಪತಿ ಕೆಂಪೇಗೌಡರನ್ನು ಒಬ್ಬ ಕೇವಲ ಆಡಳಿತಗಾರರನ್ನಾಗಿ ಮಾತ್ರವಲ್ಲದೆ ಜನರ ಕಲ್ಯಾಣಕ್ಕಾಗಿ ದೂರದೃಷ್ಟಿ ಇರಿಸಿಕೊಂಡ ಆಡಳಿತ ನಡೆಸಿದ ನಾಯಕರನ್ನಾಗಿ ಸ್ಮರಿಸುತ್ತಿದೆ. ರೈತರು, ವ್ಯಾಪಾರಿಗಳು, ಕುಶಲಕರ್ಮಿಗಳು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಜನರು ಒಟ್ಟಾಗಿ ಬದುಕುವ ಮತ್ತು ಸಮೃದ್ಧಿ ಹೊಂದುವಂತಹ ಅಂತರ್ಗತ ನಗರವನ್ನು ಕೆಂಪೇಗೌಡರು ನಿರ್ಮಿಸಿದ್ದರು. ಇಂದಿನ ಬೆಂಗಳೂರಿನ ದೂರದೃಷ್ಟಿಯನ್ನು ಬಿಂಬಿಸುವ ನಿಜವಾದ ಸಣ್ಣ ಭಾರತ ಇದಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. Because everybody is for it. 500 years before, nobody can think of it. Especially as a ruler, no ruler has think of it. This only Kempegowda ji has thought of it. That is a great reformist he became. He was a proud son of Kannada soil and Bharat, while also embracing linguistic and cultural diversity. ಎಚ್ಡಿ ಕುಮಾರಸ್ವಾಮಿ ನದಿ ಜೋಡಣೆಯ ಬಗ್ಗೆ ಉಪರಾಷ್ಟ್ರಪತಿಯವರು ಅಪಾರ ಕಾಳಜಿ ಹೊಂದಿದ್ದಾರೆ. ಬೆಂಗಳೂರು ದಿನೇ ದಿನೇ ವ್ಯಾಪಕವಾಗಿ ಬೆಳೆಯುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ. ಬೆಂಗಳೂರು ದೇಶದ ಹಲವು ಭಾಗದ ಜನರಿಗೆ ಆಶ್ರಯ ಮತ್ತು ಉದ್ಯೋಗ ಕಲ್ಪಿಸಿದೆ. ನೀರಿನ ಸಮಸ್ಯೆಯ ಹಿನ್ನೆಲೆಯಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತಬೇಕು ಎಂದು ಉಪರಾಷ್ಟ್ರಪತಿಯವರಿಗೆ ಮನವಿ ಮಾಡಿದರು. ಬಹುಶಃ ಅವರು ಕಟ್ಟಿದಂತ ಕೆರೆಗಳನ್ನ ನಾವು ಉಳಿಸ್ಕೊಂಡ್ ಬಂದಿದ್ರೆ, ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಹಲವಾರು ಕೆರೆಗಳನ್ನ ನಾವು ಮುಚ್ಚಾಕಿದ್ದೇವೆ. ಅವರು ಕಟ್ಟಿದಂತ ಕೆರೆಗಳನ್ನು ಉಳಿಸಿದರೆ ಇವತ್ತು ಬೆಂಗಳೂರು ನಗರಕ್ಕೆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೂ ಮುನ್ನ ವಿಮಾನ ನಿಲ್ದಾಣದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬರಮಾಡಿಕೊಂಡರು.